ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ವಂಡರ್ಫುಲ್ ನೇಚರ್ ಅಂತಲೇ ಹೇಳ್ಬೋದು. ಕೇರಳಕ್ಕೆ ಹೋದರೆ ಇಂಥ ನೇಚರ್ ತುಂಬಾ ಸಿಗುತ್ತೆ. ನಾವು ರೀಸೆಂಟಾಗಿ ಹೋಗಿದ್ದು ಮತ್ತೆ ಕೇರಳಗೆ ನಾವು ಫಾಲ್ಸ್ ನೋಡಿಕೊಂಡು, ಟೀ ಎಸ್ಟೇಟ್ ನೋಡಿಕೊಂಡು, ಮತ್ತು ಹಾಲಪ್ಪಿ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ. ಕೆಲವೊಂದು ನೇಚರನ್ನ ಹಾಗೆ ಎಂಜಾಯ್ ಮಾಡಲಿ ಅಂತೇಳಿ ನಾನು ಕೂಡ ಮಾತು ಕೂಡ ಹಾಡಿಲ್ಲ. ಏಕೆಂದರೆ ಕೆಲವೊಂದು ಸೌಂಡು ಕೇಳಿಸ್ಕೊಳ್ಳೋದಕ್ಕೆ ತುಂಬ ಹಿತ ಅನಿಸುತ್ತೆ ಅಲ್ವಾ. ನಾವು ಈ ಕೇರಳಗೆ ಬಂದಾಗ ನಾವು ಇದೇ ರೆಸ್ಟೋರೆಂಟಲ್ಲಿ ಉಳ್ಕೊಂಡಿದ್ವಿ. ಈ ರೆಸ್ಟೋರೆಂಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ರೆಸ್ಟೋರೆಂಟ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದರೆ ಕಾಮೆಂಟ್ ಮಾಡಿ, ನಾನು ಫುಲ್ ಡೀಟೇಲ್ಸ್ನ ಕಳಿಸ್ತೀನಿ. ಈ ರೆಸ್ಟೋರೆಂಟ್ ಹತ್ರ ಉಳ್ಕೊಂಡ್ರೆ ನಾವು ಎಲ್ಲ ರೀತಿ ಕೆಲವೊಂದು ಫಾಲ್ಸ್ನ ನೋಡ್ಬೋದು. ಇವಾಗ ನಾನು ವಿಡಿಯೋ ಮಾಡಿದ್ದೀನಿ ಅಲ್ಲ, ಹಿಂದೆ ಹೋಯ್ತಲ್ಲ ಅದೇ ಫಾಲ್ಸ್. ಇಲ್ಲಿ ಈ ರೆಸ್ಟೋರೆಂಟ್ ಪಕ್ಕನೇ ಇದೆ. ಈ ರೆಸಾರ್ಟು ಕೂಡ ಇಲ್ಲಿದೆ. ಸೊ ಇಲ್ಲಿ ನಾವು ಸ್ಟೇನೂ ಆಗ್ಬೋದು, ಜೊತೆಗೆ ಎಲ್ಲ ರೀತಿ ಊಟ, ನಾವು ಯಾವ ರೀತಿ ಊಟ ಕೇಳಿದ್ರೂ ಅವರು ಪ್ರಿಪೇರ್ ಮಾಡಿಕೊಡ್ತಾರೆ. ಬಟ್ ಅದಕ್ಕೆ ಆದಂಥ ಅಮೌಂಟನ್ನು ಕೂಡ ನಾವು ಕೊಡಬೇಕು. ಇಲ್ಲಿ ನೋಡಿ, ಇದು ರೆಸ್ಟೋರೆಂಟ್ ಆದರೆ ಇಲ್ಲಿ ಪಕ್ಕದಲ್ಲೇ ಫಾಲ್ಸ್ ಇದೆ. ಇಲ್ಲಿ ರೆಸ್ಟೋರೆಂಟಲ್ಲಿ ಉಳ್ಕೋಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಕೂಡ ಆಗುತ್ತೆ. ಬಟ್ ನಾವು ಕಾಸ್ಟ್ಲಿ ಆಗುತ್ತೆ ಅಂತ ನೋಡೋದಕ್ಕಾಗಲ್ಲ, ನಾವು ನೇಚರನ್ನು ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಎಂಜಾಯ್ ಮಾಡೋದ್ರ ಕಡೆ ಗಮನ ಕೊಡಬೇಕು ಅಲ್ವಾ. ಪ್ರತಿಯೊಂದು ವಿಡಿಯೋದಲ್ಲೂ, ಪ್ರತಿಯೊಂದು ಟ್ರಿಪ್ಪಲ್ಲೂ ಕೂಡ ನಾವು ಹೋಗಿ ಬರ್ತೀವಿ ಅಂತ ಹೇಳಿದ್ರೆ ಆ ಮೆಮೊರಿ ನೆನಪು ತುಂಬಾ ಇರುತ್ತೆ. ನಾವು ಹೀಗೆ ಹೋಗಿದ್ವಿ, ಇಲ್ಲಿ ಅನ್ನೋ ಮೆಮೊರಿ ನೆನಪಂತೂ ತುಂಬ ಇರುತ್ತೆ. ಕೇರಳದಲ್ಲಿ ನಾವು ಎಷ್ಟು ನೋಡಿದ್ರೂ ಕೂಡ ನೋಡಬೇಕು ಅನಿಸುತ್ತೆ. ನಾನು ಟ್ರಿಪ್ ಅಂತ ಹೋಗ್ತೀನಿ ಅಂತ ಹೇಳಿದ್ರೆ ನಾನು ತುಂಬಾ ಕೇರಳಗೆ ಹೋಗ್ತೀನಿ. ಅದರಲ್ಲೂ ಜೂನು, ಜುಲೈ, ಆಗಸ್ಟ್ ಟೈಮಲ್ಲಿ ಕೇರಳಗೆ ಹೋದರೆ ಅಲ್ಲಿ ಹೇಗೆ ಅಂದರೆ ರೋಡಲ್ಲೂ ಕೂಡ ಹಣ್ಣು ಗಿಡ ಇರುತ್ತೆ. ಅಂದರೆ ನಮ್ಮ ಕಡೆ ಎಲ್ಲ ಸೀಬೆ ಗಿಡ ಹಾಕ್ತಾರೆ ಅಲ್ವಾ, ಆದರೆ ಆ ಕಡೆ ಎಲ್ಲ ರಾಂಬುಡ್ಡ ಗಿಡ ಹಾಕ್ತಾರೆ. ನಾನು ಕೆಲವೊಂದು ರೀಲ್ಸಲ್ಲಿ ಹಾಕಿದ್ದೀನಿ, ರೆಡ್ ಕಲರ್ ಇರುತ್ತೆ ರಾಂಬುಡ್ಡ. ನಾನು ಅದನ್ನು ತಿನ್ನೋಕ್ಕೋಸ್ಕರನೇ, ಅಂದರೆ ಆ ಥರ ರೋಡಲ್ಲೆಲ್ಲ ಹೋಗ್ಬೇಕಾದ್ರೆ ಕಿತ್ಕೊಂಡು ತಿನ್ನೋಕ್ಕೋಸ್ಕರನೇ ಈ ವರ್ಷದಲ್ಲಿ ಈ ಟೈಮಲ್ಲಿ ನಾನು ಕೇರಳಗೆ ಹೋಗ್ತಾ ಇರ್ತೀನಿ. ನಾನು ಲಾಸ್ಟ್ ಇಯರ್ ಕೂಡ ಹೋಗಿದ್ದೆ, ಈ ಆಗಸ್ಟು, ಅಕ್ಟೋಬರು ಆ ಟೈಮಲ್ಲಿ. ಅಕ್ಟೋಬರಲ್ಲ, ಜುಲೈ ಮತ್ತು ಆಗಸ್ಟು ಟೈಮಲ್ಲಿ ಫ್ರೂಟ್ಸ್ ಇಲ್ಲಿ ತುಂಬಾ ಸಿಗುತ್ತೆ. ಆಗಸ್ಟು ಎಂಡಿಂಗ್ ಆಗ್ತಿದ್ದಾಗೇ ಫ್ರೂಟ್ಸ್ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ನಾನು ಆ ಟೈಮಲ್ಲಿ ಪ್ರತಿ ವರ್ಷ ಹೋಗ್ತೀನಿ. ನನಗಂತೂ ಕೇರಳಗೆ ಎಷ್ಟು ಟೈಮ್ ಹೋದರೂ ಕೂಡ ಮತ್ತೆ ಮತ್ತೆ ಹೋಗಬೇಕು ಅನ್ನೋ ಆಸೆ ಅಂತೂ ಇದ್ದೇ ಇರುತ್ತೆ. ನೋಡಿ, ಎಲ್ಲೆಲ್ಲೂ ಚಿಕ್ಕ ಫಾಲ್ಸು, ದೊಡ್ಡ ಫಾಲ್ಸು, ಎಲ್ಲೇ ಹೋಗಿ
ಕೇರಳ ಎಲ್ಲ ಕಡೆನೂ ಇಲ್ಲ ಫಾಲ್ಸ್ ಇರುತ್ತೆ, ಇಲ್ಲ ಅಂದರೆ ಟೀ ಎಸ್ಟೇಟ್ ಇರುತ್ತೆ, ಇಲ್ಲ ನೇಚರ್, ಅದು ಬಿಟ್ಟರೆ ಸಮುದ್ರ ಕೂಡ ಇರುತ್ತೆ. ನನ್ನ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬ್ಲ್ಯಾಕ್ ವಾಟರ್ ಹಾಲಪ್ಪಿಗೆ ಹೋಗೋಣ ಅಂತಲೂ ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಟೀ ಮಧ್ಯ ಹೋಗಿದ್ವಿ. ನಾವು ಟೀ ಮಧ್ಯ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ವಿ. ಹಾಗೆ ನೀವು ನೋಡಲಿ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಾನು ಸ್ವಲ್ಪ ವಿಡಿಯೋ ಕೂಡ ಮಾಡಿಕೊಂಡೆ. ನಾನು ಯಾವಾಗಲೂ ಅಷ್ಟೇ ರೀ, ಯಾರೇನು ಅನ್ಕೋತಾರೆ ಯಾರೇನು ಅನ್ಕೋತಾರೆ, ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಯಾಕೆಂದರೆ ಯಾರೇನು ಅನ್ಕೋತಾರೆ ನಮ್ಮ ಹಿಂದೆ ಮಾತಾಡ್ಕೊತಾರೆ, ನಮ್ಮ ಮುಂದೆ ಯಾರಿಗೂ ಮಾತಾಡೋ ತಾಕತ್ತು ಕೂಡ ಇರೋದಿಲ್ಲ. ನಾನೊಬ್ಳು ಯೂಟ್ಯೂಬರ್ ಅಂತ ಹೇಳಿದ್ಮೇಲೆ ನಾವು ಹೊರಗಡೆ ಟ್ರಿಪ್ ಅಂತ ಮಾಡಲೇಬೇಕು. ಯಾಕೆಂದರೆ ನಾನು ಆರಿಸ್ಕೊಂಡಿರೋದೇ ಹೊರಗಡೆ ಟ್ರಿಪ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ. ನಾನು ಮನೆ ಹೀಗೆ ನಮ್ಮ ಕಷ್ಟ ಹಾಗೆ ನಮ್ಮ ಮನೇಲಿ ಈ ಥರ ಎಲ್ಲ ಆಯಿತು ಆ ಥರ ಎಲ್ಲ ನಾನು ವಿಡಿಯೋನೂ ಮಾಡೋದಿಲ್ಲ. ನಾನು ನೇಚರ್ ಪ್ರೇಮಿ, ನಾನು ನೇಚರ್ ಬಗ್ಗೆ ಮಾತ್ರ ವಿಡಿಯೋ ಮಾಡಾಕ್ತೀನಿ. ಕೆಲವೊಬ್ಬರು ಟ್ರಿಪ್ ಹೋಗ್ಬೇಕಂದ್ರೆ ಸರ್ಚ್ ಮಾಡ್ತಿರ್ತೀರಾ, ಎಲ್ಲೋದ್ರೆ ಚೆನ್ನಾಗಿರುತ್ತೆ, ಎಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತೇಳಿ ನಾನು ಟ್ರಾವೆಲ್ ಆ್ಯಂಡ್ ಟೂರ್ ಟ್ರಿಪ್ ಮಾಡ್ತೀನಿ. ನೋಡಿ, ಇದೇ ಬ್ಲ್ಯಾಕ್ ವಾಟರ್ ಹಾಲಪ್ಪಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೀ. ಇಲ್ಲಿ ನಾವು ಎಷ್ಟು ಒಬ್ಬರಿಗೆ 800 ಏನೋ ಕೊಟ್ಟು ಹೋಗಿದ್ವಿ. ನಾವು 4 ಜನ ಹೋಗಿದ್ವಿ ಇಲ್ಲಿಗೆ. ನಾವು ಹೋಗಿದ್ದು ಟೋಟಲಿ 6 ಜನ, ಬಟ್ ಇನ್ನಿಬ್ಬರು ಬರಲಿಲ್ಲ, ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಒಂದು ಬೋಟ್ ತೊಗೊಂಡ್ವಿ. ನೀವು ಎಷ್ಟು ಜನನಾದರೂ ಹೋಗಿ, ಬಟ್ ಒಂದು ಬೋಟಲ್ಲಿ ಎಷ್ಟು ಜನ ಕೂರ್ತಾರೆ ಅಷ್ಟು ಜನನೂ ಹೋಗ್ಬೋದು. ಬಟ್ ಒಂದು ಬೋಟಿಗೆ 2000 ಅಂತ ಇರುತ್ತೆ. ಒಂದು ಬೋಟಿಗೆ 2000 ಅಂತ ಹೇಳಿದ್ರೆ ಮಿನಿಮಮ್ ಆ ಬೋಟ್ಗೆ 4 ಜನ ಕೂತ್ಕೋಬೋದು. ಆಮೇಲೆ ಬೋಟು ನಾವು ಯಾವ ಥರ ಚಾಯ್ಸ್ ಮಾಡ್ತೀವಿ ಅದ್ರ ಮೇಲೂ ಡಿಪೆಂಡ್ ಇರುತ್ತೆ. ಇಲ್ಲಿ ಹೇಗಿದೆ ಬ್ಲ್ಯಾಕ್ ವಾಟರ್ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಎಲ್ಲ ವಾಟರು, ಅಕ್ಕಪಕ್ಕ ಮನೆ. ಈ ಥರ ಮನೆ ಇರೋದಕ್ಕೆ ತುಂಬ ಅದೃಷ್ಟ ಮಾಡಿದ್ವಿ. ನನಗಂತೂ ಈ ಥರ ನೇಚರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಇವರು ಕರ್ಕೊಂಡೋಗಿ ಅಲ್ಲಿ ಒಂದು ಕಡೆ ಹಾಕಿದ್ರು. ಅಲ್ಲಿ ನಾವು ಕೆಲವೊಂದು ಫೋಟೋ ಶೂಟನ್ನು ಮಾಡ್ಕೊಂಡ್ವಿ. ಜೊತೆಗೆ ಅಲ್ಲಿ ನಾವು ಕ್ರ್ಯಾಬ್ ಮತ್ತು ಇನ್ನೊಂದೇನು ಮೀನು, ಫಿಶ್ ತಿನ್ಕೊಂಡು ಬಂದ್ವಿ. ಮೀನಂತೂ ತುಂಬ ಟೇಸ್ಟ್ ಇತ್ತು, ಆದರೆ ಕ್ರ್ಯಾಬು ಅದು ಕೂಡ ಟೇಸ್ಟಾಗಿತ್ತು. ಬಟ್ ಅಮೌಂಟ್ ಅಂದರೆ ತುಂಬ ಕಾಸ್ಟ್ಲಿ ರೀ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ. ಜೊತೆಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರೂ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಇವರು ತುಂಬ ಸ್ಲೋಗೆ ಕೂಡ ಬೋಟನ್ನು ಓಡಿಸ್ತಿದ್ರು. ಇಲ್ಲಿ ಚಿಕ್ಕ ಬೋಟು ತವಿಂದ ಹಿಡಿದು ತುಂಬ ದೊಡ್ಡ ಬೋಟ್ವರೆಗೂ ಇರುತ್ತೆ. ನಾವು 4 ಜನ ಅಲ್ವಾ ಹೋಗಿದ್ದು, ನಾವು ಚಿಕ್ಕ ಬೋಟನ್ನೇ ಮಾಡ್ಕೊಂಡು ಹೋಗಿದ್ವಿ. 2000 ಕೊಟ್ಟು ಚಿಕ್ಕದು ಬೋಟ್ ಮಾಡ್ಕೊಂಡು ಹೋಗಿದ್ವಿ. ಇಲ್ಲಿ ಜನ ಜೀವನ ಮಾಡ್ತಿದ್ದಾರಲ್ಲ ಅವರೆಲ್ಲ ಬೋಟಲ್ಲೇ ಓಡಾಡ್ತಾರೆ. ಬಟ್ ನಮಗೆಲ್ಲ ಬಸ್ಸಲ್ಲಿ, ನಾವು ಯಾವುದಾದ್ರೂ ಊರಿಗೆ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಹೋಗ್ತೀವಲ್ಲ, ಸೇಮ್ ಇಲ್ಲಿ ಅವ್ರದ್ದೇ ಬೋಟು ಕೂಡ ಇರುತ್ತೆ. ಬೋಟ್ ಇಲ್ಲದಿದ್ದವರು ಇಲ್ಲಿ ಪಬ್ಲಿಕ್ ಬೋಟ್ ಅಂತ ಹೇಳಿದ್ರೆ ಬಸ್ ಥರನೇ ಟಿಕೆಟ್ ತೊಗೊಂಡು ಇಲ್ಲಿ ಅವ್ರವ್ರ ಮನೆಗೆ ಕೂಡ ಇಳ್ಕೊತಾರೆ. ಆ ಪ್ಲೇಸಲ್ಲಿ ಜಾಗ ಕೂಡ ಇದೆ, ಅಲ್ಲಿ ಇಳ್ಕೊತಾರೆ. ತುಂಬ ಅದ್ಭುತವಾಗಿದೆ ಹಾಲಪ್ಪಿ. ಬಟ್ ಹಾಲಪ್ಪಿಗೆ ಅಂತ ಬಂದವರು ಪ್ರತಿಯೊಬ್ಬರು ಬೋಟಿಂಗ್ ಮಾಡಲೇಬೇಕು. ಏಕೆಂದರೆ ಬ್ಲ್ಯಾಕ್ ವಾಟರೇ ಅದೇ, ಇಲ್ಲಿ ಇನ್ನೇನು ನೋಡೋದಕ್ಕಿಲ್ಲ. ಬೋಟಿಂಗ್, ಓನ್ಲಿ ಬೋಟಿಂಗ್ ಅಂತ ಬಂದರೆ ಸಿಕ್ಕಾಬಟ್ಟೆ ಎಂಜಾಯ್ ಕೂಡ ಮಾಡ್ಬೋದು. ನನಗೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ಹೇಳಿದ್ನಲ್ಲ, ಮತ್ತು ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ವಲ್ಲ, ಅಲ್ಲಿ ಯಾವುದೋ ಪಕ್ಷಿ ಕೂಡ ಇತ್ತು. ನಾನು ಅದ್ರ ಜೊತೆ ಎಲ್ಲ ವೀಡಿಯೋನೂ ಮಾಡಿಕೊಂಡೆ, ಬಟ್ಟು ಫೋಟೋನೂ ತೆಕ್ಕೊಂಡೆ. ಆ ವಿಡಿಯೋ ನಾನು ಲಾಂಗ್ ವಿಡಿಯೋ ಮಾಡ್ಕೊಂಡಿಲ್ಲ, ಸೊ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಆಲ್ಮೋಸ್ಟ್ ಯಾರಿಗಾದ್ರೂ ಇಷ್ಟ ಇದ್ದರೆ ಹೋಗಿ ನೋಡಿ. ಇದು ನೋಡಿ ಹಡಗು ಥರ. ಇದು ಹೇಗೆ ಅಂದರೆ, ನಾವು 1 ಡೇ ಸ್ಟೇ ಮಾಡಬೇಕಂದ್ರೆ ಹತ್ರಲ್ಲಿ ಹೋದರೆ ಅಲ್ಲಿ ಊಟ, ನೈಟ್ ಊಟ, ಮಾರ್ನಿಂಗ್ ಟಿಫನ್ ಎಲ್ಲ ಇರುತ್ತೆ. ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಒಬ್ಬರಿಗೆ 2000 ಮೇಲಿರುತ್ತೆ. ನೈಟ್ ಪೂರ್ತಿ ಅಲ್ಲೇ ಸ್ಟೇ ಮಾಡ್ಬೋದು. ಆ ಬೋಟಲ್ಲಿ ಹೆಂಗೆ ಅಂತ ಹೇಳಿದ್ರೆ ಫುಲ್ಲು ಮಧ್ಯ ಹೋಗಿ ಸ್ಟಾಪ್ ಮಾಡ್ತಾರೆ. ನೈಟೆಲ್ಲ ಅಲ್ಲೇ ಇರುತ್ತೆ.
ಒಂದು ಕಡೆ ಹೋಗಿ ಹಾಕ್ತಾರೆ, ನೈಟೆಲ್ಲ ಅಲ್ಲೇ ಇರುತ್ತೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಟೈಮ್ ಆದಮೇಲೆ ಲಾಂಗ್ ವಿಡಿಯೋ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಆಲ್ ಬ್ಯೂಟಿಫುಲ್ ವ್ಯೂವರ್ಸ್. ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ ವಾಚಿಂಗ್.